ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಆರ್ ಅಶೋಕ್ ಲೇವಡಿ ಮಾಡಿದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಎಲ್ಲವೂ ಸರಿಯಾಗೋದೆ ಆದ್ರೆ ಎಲ್ಲಾ ಕಡೆ ಕಾಂಗ್ರೆಸ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಲಿ ಅಂತ ಟೀಕಿಸಿದ್ರು. ಇಲ್ಲಿ ಎಲ್ಲ ಬ್ರೇಕ್ ಆಗಿದೆ. ಇವರ ಮನಸ್ಸು ಒಂದಾಗಿಲ್ಲ. ಈ ಬಿಡುವು ಒಂದ್ ರೀತಿ ಇಂಟರ್ವಲ್ ಇದ್ದಂತೆ. ಡಿಸೆಂಬರ್ 20ರ ಬಳಿಕ ಮತ್ತೆ ತಿಕ್ಕಾಟ ಶುರುವಾಗಲಿದೆ. ನಾನ್ ಕೊಡಲ್ಲ ಅಂತ ಸಿದ್ದರಾಮಯ್ಯ, ನಾನ್ ಬಿಡಲ್ಲ ಅಂತ ಡಿಕೆ. ಇಷ್ಟೇ ನಡೀತಾ ಇರೋದು. ಇವರು ಅಧಿವೇಶನಕ್ಕೆ ಸಿದ್ಧತೆ ಮಾಡ್ಕೊಂಡು ಬಂದಿಲ್ಲ. ಬಿಜೆಪಿ ಜೆಡಿಎಸ್ ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ಹೀಗಾಗಿ ಎಲ್ಲರೂ ಬನ್ನಿ ಅಂತ ಸಿದ್ದರಾಮಯ್ಯ ಬಲವಂತವಾಗಿ ಶಾಸಕರನ್ನ ಕರ್ಕೊಂಡು ಬಂದಿದ್ದಾರೆ. ಇವರು ಯಾವ ಸಿದ್ಧತೆ ಮಾಡಿ ಬಂದಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಅಶೋಕ್ ಚಾಟಿ ಬೀಸಿದ್ರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪಾರ್ಕಿಂಗ್ಗೆ ಹೊಸ ದಂಡದ ರೂಲ್ಸ್ ಇಂದಿನಿಂದ ಜಾರಿಯಾಗಿದೆ. ಏರ್ಪೋರ್ಟ್ನಲ್ಲಿ ಟ್ರಾಫಿಕ್ ದಟ್ಟಣೆ ನಿಯಂತ್ರಿಸಲು ಹೊಸ ಕ್ರಮಕ್ಕೆ ಕೆಐಎಬಿ ಮುಂದಾಗಿದೆ. ಟರ್ಮಿನಲ್ 1 ಮತ್ತು 2ರ ಮುಂಭಾಗ ನಿಗದಿತ ಅವಧಿ ಮೀರಿದ್ರೆ ದಂಡ ಪಾವತಿಸಬೇಕು. ಪಿಕಪ್ಗೆ ಬರುವಂತ ವೈಟ್ ಬೋರ್ಡ್ ವಾಹನಗಳಿಗೆ 8 ನಿಮಿಷ ಹಾಗೂ ಹಳದಿ ಬೋರ್ಡ್ ಕ್ಯಾಬ್ಗಳಿಗೆ 10 ನಿಮಿಷ ಉಚಿತ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉಚಿತ ಪಾರ್ಕಿಂಗ್ ಅವಧಿ ಮೀರಿದ್ರೆ 8 ರಿಂದ 13 ನಿಮಿಷಕ್ಕೆ ₹150 ದಂಡ ವಿಧಿಸಲಾಗುತ್ತೆ. 13 ನಿಮಿಷದಿಂದ 18 ನಿಮಿಷ ಪಾರ್ಕಿಂಗ್ನಲ್ಲಿ ಇದ್ರೆ ₹300 ದಂಡ ಹಾಕಲಾಗುತ್ತೆ. 18 ನಿಮಿಷ ಮೀರಿ ವಾಹನ ನಿಲ್ಲಿಸಿದ್ರೆ ಟೋಯಿಂಗ್ ಮೂಲಕ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ನೂತನ ಪಾರ್ಕಿಂಗ್ ದಂಡ ಅಸ್ತ್ರ ಇಂದಿನಿಂದ ಜಾರಿಯಾಗಿದೆ. ಹೊಸ ರೂಲ್ಸ್ಗೆ ಈಗಾಗಲೇ ಚಾಲಕರು ವಿರೋಧಿಸಿದ್ದು, ಈ ಹಿನ್ನೆಲೆ ಪಿಕಪ್ ಪಾಯಿಂಟ್ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಸ್ಥಳಕ್ಕೆ ಈಶಾನ್ಯ ವಲಯ ಡಿಸಿಪಿ ಸಜಿತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆಎಸ್ಆರ್ಟಿಸಿ ಬಸ್ ಮೇಲಿನ ಜಾಹೀರಾತಿಗೆ ಪ್ರಸನ್ನಕುಮಾರ್ ಸ್ವಾಮಿ ಎಂಬುವರು ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಆದಾಯಕ್ಕಾಗಿ ರಾಜ್ಯ ಸರ್ಕಾರ ಜಾಹೀರಾತು ಮೊರೆ ಹೋಗಿದ್ದು, ಬಸ್ಗಳ ಮೇಲೆ ಚೈನಿ ತಂಬಾಕು ಜಾಹೀರಾತು ರಾರಾಜಿಸ್ತಾಯಿತು. ಇದನ್ನು ನೋಡಿ ಮ್ಯಾನೇಜರ್ಗೆ ಕರೆ ಮಾಡಿ ಹುಟ್ಟುಹಬ್ಬ ಇದೆ, ಚೈನಿ ಮುಲಾಂ ಬೇಕಿದೆ ಎಂದಿದ್ದಾರೆ. ಈ ವೇಳೆ ವ್ಯಕ್ತಿಗೆ ನಾನೇನ್ ಡಾಕ್ಟರ ಮುಲಾಂ ಕೊಡೋಕೆ ಅಂತ ಅಧಿಕಾರಿ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಸನ್ನಕುಮಾರ್, ಡಾಕ್ಟರ್ ಅಂತ ಫೋನ್ ಮಾಡಿಲ್ಲ, ಮಾಗಡಿ ಬಸ್ ನೋಡಿದೆ. ಕೆಎಸ್ಆರ್ಟಿಸಿ ಬಸ್ಗೂ ಚೈನಿ ತಂಬಾಕು ಜಾಹೀರಾತ್ಗೂ ಹೇಗ್ ಸಂಬಂಧ ಅಂತ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಸ್ ಮೇಲೆ ಅರಪಿತ್ತಲೆ ಫೋಟೋ ಹಾಕಿ ಚೈನಿ ಜಾಹೀರಾತು ಹಾಕಿರೋದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಪ್ರಶ್ನೆಗೆ ತಬ್ಬಿಬ್ಬಾದ ಮ್ಯಾನೇಜರ್, ಮೇಲಾಧಿಕಾರಿಗಳ ನಂಬರ್ ಕೊಡ್ತೀನಿ ಮಾತಾಡಿ ಅಂತ ಕರೆ ಕಟ್ ಮಾಡಿದ್ದಾರೆ. ಜಾಹೀರಾತಿನಿಂದಾಗಿ ನಿತ್ಯ ಕಿರಿಕಿರಿಯಾಗ್ತಾ ಇದ್ದು, ತಡೆಯುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೀದಿ ನಾಯಿಗಳಿಗೆ ಚಿಕನ್ ನೀಡೋದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದೀಗ ಆಕ್ಷೇಪದ ಮಧ್ಯೆಯೂ ಬೀದಿ ನಾಯಿಗಳಿಗೆ ಶೆಲ್ಟರ್ ನಿರ್ಮಿಸಿ ದಿನಕ್ಕೆ 2 ಬಾರಿ ಚಿಕನ್ ರೈಸ್ ನೀಡೋದಕ್ಕೆ ಜಿಬಿಎ ತೀರ್ಮಾನಿಸಿದೆ. ಒಂದು ಶ್ವಾನಕ್ಕೆ ತಿಂಗಳಿಗೆ ₹3035 ಖರ್ಚು ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಬೀದಿ ನಾಯಿಗಳ ಸ್ಥಳಾಂತರ, ನಿರ್ವಹಣಾ ವೆಚ್ಚ ನಿಗದಿಪಡಿಸುವುದಕ್ಕೆ ಸಮಿತಿ ರಚನೆ ಮಾಡಲಾಗಿದೆ. ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಬೀದಿ ನಾಯಿಗಳ ಸಾಕುವಿಕೆಯಿಂದ ಜಿಬಿಎ ಖಜಾನೆಗೆ ಮತ್ತೊಂದು ಹೊರೆಯಾಗಿದ್ದು, ಬೀದಿ ನಾಯಿಗಳಿಗೆ ಚಿಕನ್ ನೀಡೋದಕ್ಕೆ ತಿಂಗಳಿಗೆ ₹66,95,000 ವೆಚ್ಚ ಆಗಲಿದ್ದು, ವಾರ್ಷಿಕ ₹8,03,000 ಬೇಕಾಗುತ್ತೆ. ಬೀದಿ ನಾಯಿಗಳಿಗೆ ಡಾಗ್ ಶೆಲ್ಟರ್ ನಿರ್ಮಾಣ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು. ಆದೇಶ ಹಿನ್ನೆಲೆ ಡಾಗ್ ಶೆಲ್ಟರ್ ನಿರ್ಮಾಣಕ್ಕೆ ಜಿಬಿಎ ನಿರ್ಧರಿಸಿದೆ. ಬೀದಿ ನಾಯಿಗಳ ಕುರಿತು ವಿವಿಧ ಸಂಸ್ಥೆಗಳಿಗೆ ಮಾಹಿತಿ ಸಲ್ಲಿಸಲು ತಿಳಿಸಿದ್ದು, ಸಂಘ ಸಂಸ್ಥೆಗಳ ಪ್ರಕಾರ ಸದ್ಯ 2206 ಬೀದಿ ನಾಯಿಗಳು ಇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.